ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ 2 ವಿಡಿಯೋದಲ್ಲಿ 3 ರೀತಿ ಮನುಷ್ಯರು ಯಾರ್ಯಾರು ಅಂತೇಳಿ, ಒಂದು ಸಾಮಾನ್ಯ ಮನುಷ್ಯರು, ಇಲ್ಲ ಸ್ವಾಭಾವಿಕವಂಥ ಮನುಷ್ಯರು, ಆಧ್ಯಾತ್ಮಿಕ ಅಲ್ಲದೇ ಇರುವಂಥ ಮನುಷ್ಯರನ್ನು ಕುರಿತು ಒಂದು ಭಾಗದಲ್ಲಿ, 2ನೇ ಭಾಗದಲ್ಲಿ ಆಧ್ಯಾತ್ಮಿಕ ವ್ಯಕ್ತಿ ಯಾವ ರೀತಿಯಾಗಿರ್ತಾರೆ ಅಂತೇಳಿ, ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ಹೇಳಿದ್ರೆ ಯಾರು ಅಂತೇಳಿ, 2ನೇ ಭಾಗದಲ್ಲಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ಸಂದೇಶವನ್ನು ಅಪ್ಲೋಡ್ ಮಾಡಿದ್ವಿ. ಅದರ 3ನೇ ಭಾಗವನ್ನು ನಾವು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ನಾವು ಹಿಂದೆ ಹೇಳಿದಂಥ ಎಲ್ಲ ಸಂದೇಶಗಳನ್ನು ನಾವು ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ಸಂದೇಶಗಳನ್ನು ಕೇಳಬಹುದಾಗಿದೆ. ಯಾವ ರೀತಿಯಾಗಿ ಪಾಪವನ್ನು ಕುರಿತು, ಪರಿಶುದ್ಧತೆಯನ್ನು ಕುರಿತು, ಮಾನಸಾಂತರವನ್ನು ಕುರಿತು, ರಕ್ಷಣೆಯನ್ನು ಕುರಿತು, ಹಣವನ್ನು ಕುರಿತು, ಯೌವನಸ್ಥರನ್ನ ಕುರಿತು, ತಾಯಂದಿರನ್ನ ಕುರಿತು, ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ನಾವು ಈಗಾಗಲೇ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಖಂಡಿತವಾಗಿ ನಿಮಗಿದು ಬಹಳವಾಗಿ ಆತ್ಮಿಕವಾಗಿ ಬಹಳ ಉಪಯೋಗವನ್ನು ಉಂಟು ಮಾಡುವಂಥದ್ದಾಗಿದೆ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಈ 3ನೇ ಕ್ಯಾಟಗರಿ ಯಾರು ಅಂತ ನೋಡಬೇಕಾದ್ರೆ ಪ್ರಾಪಂಚಿಕ ಕ್ರೈಸ್ತರು. ಪ್ರಾಪಂಚಿಕ ಕ್ರೈಸ್ತರು ಈ ವರ್ಗದ ಜನ, ಈ ಕ್ಯಾಟಗರಿಯವರು ಯಾವ ರೀತಿಯಾಗಿರ್ತಾರೆ ಅಂತ ನೋಡಬೇಕಾದ್ರೆ, ಈ ಪಾಪವನ್ನು ಸಂಪೂರ್ಣವಾಗಿ ವಿರೋಧಿಸುವಂಥ ಮತ್ತು ಅದನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರದೇ ಇರುವಂಥ ಕ್ಯಾಟಗರಿಯಲ್ಲಿ ಇರುವಂಥವರಾಗಿದ್ದಾರೆ. ಇನ್ನೊಮ್ಮೆ ಹೇಳ್ತೀನಿ, ಈ ಪ್ರಾಪಂಚಿಕರ ಕ್ರೈಸ್ತರ ಸ್ಥಿತಿ ಯಾವ ರೀತಿಯಾಗಿದೆ, ಪ್ರಾಪಂಚಿಕ ಕ್ರೈಸ್ತರು ಯಾವ ರೀತಿಯಾಗಿದ್ದಾರೆ ಅಂತ ನೋಡಬೇಕಾದ್ರೆ, ಇವರು ಪಾಪವನ್ನು ಸಂಪೂರ್ಣವಾಗಿ ವಿರೋಧಿಸೋದಿಲ್ಲ, ಪಾಪಕ್ಕೆ ವಿಮುಖರಾಗಿ ಜೀವಿಸೋದಿಲ್ಲ, ಇಲ್ಲ ಪಾಪವನ್ನು ಅವರು ಹಿಡಿತದಲ್ಲಿ ಇಟ್ಟುಕೊಂಡಿರದೆ ಅವರು ಜೀವಿಸೋದನ್ನು ನೋಡ್ತೇವೆ. ಇದನ್ನು ಈ ರೀತಿಯಾಗಲೂ ಸಹ ಹೇಳ್ಬೋದು. ಈ ಕ್ಯಾಟಗರಿಯಂಥ ಜನಗಳು ಯಾವ ರೀತಿಯಾಗಿರ್ತಾರೆ ಅಂತ ನೋಡಬೇಕಾದ್ರೆ, ದೇವರ ರಾಜ್ಯದಿಂದ, ದೇವರಿಂದ ಅವ್ರನ್ನ ದೂರ ಮಾಡುವಂಥ ಅನೈತಿಕ ಮತ್ತು ಅವರ ನಡತೆ, ದೇವರಿಂದ ದೂರ ಮಾಡುವಂಥ ಅನೈತಿಕ ಸಂಗತಿಗಳು ಮತ್ತು ಅಧಾರ್ಮಿಕ ಈ ಸಂಗತಿಗಳಿಗೆ ಒಳಗಾಗಿ ಅವರು ಜೀವಿಸೋದನ್ನು ನೋಡ್ತೇವೆ. ಒಳಗಾಗಿ ಅವರು ತಮ್ಮ ಜೀವಿತಗಳಲ್ಲಿ ಅದನ್ನು ಕಂಟಿನ್ಯೂ ಮಾಡೋದನ್ನು ನೋಡ್ತೇವೆ, ಇಲ್ಲ ಆ ರೀತಿಯೇ ಅವ್ರು ಜೀವಿಸ್ಕೊಂಡು ಹೋಗೋದನ್ನು ನೋಡ್ತೇವೆ. ಇದನ್ನು ಕುರಿತು ಅಪೊಸ್ತಲ ಪೌಲ ಸಹ ಇದನ್ನು ಹೇಳೋದನ್ನು ನೋಡ್ತೇವೆ. ಎಲ್ಲಿ ಅಂತ ನೋಡಬೇಕಾದ್ರೆ 1 ಕೊರಿಂಥ 6ನೇ ಅಧ್ಯಾಯ, 1 Corinthians chapter 6 9-11 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯೋದು. ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಳ್ಳುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಪೌಲ ಹೇಳೋದನ್ನು ನೋಡ್ತೇವೆ. ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡ್ರಿ, ದೇವಜನರಾದಿರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದಿರಿ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತಾ ಇದ್ದೇವೆ. ಪೌಲ ಯಾವ ರೀತಿಯಾಗಿ ಕೊರಿಂಥದವರ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಯಾರು ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ ಅಂತೇಳಿ ವಿವರಿಸೋದನ್ನು ನೋಡ್ತೇವೆ. ಲಿಸ್ಟ್ಗಳನ್ನು ಇಲ್ಲಿ ಹೇಳೋದನ್ನು ನೋಡ್ತೇವೆ. ಹಾಗಾದರೆ ಈ ಲಿಸ್ಟಿನಲ್ಲಿ ಇರೋ ಪ್ರಕಾರ, ಈ ಲಿಸ್ಟಿನಲ್ಲಿ ಇರೋ ರೀತಿಯಾಗಿ ನಿಮ್ಮ ಜೀವಿತ ಇತ್ತು ಅಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ ನಿಮಗೆ ತಿಳಿಯೋದು ಅಂತೇಳಿ.
ಇಲ್ಲಿ ಪೌಲ ಹೇಳೋದನ್ನು ನೋಡ್ತಾ ಇದ್ದೇವೆ. ನೋಡ್ರಿ, ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ. ಗಲಾಟಿಯನ್ಸ್ ಚಾಪ್ಟರ್ 5:21 ನೋಡಬೇಕಾದ್ರೆ, ಗಲಾತ್ಯದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಾಕ್ಯವನ್ನು ನೋಡುವಾಗ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗದಿಲ್ಲ ಎಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅದು ಮಾತ್ರವಲ್ಲ, ಎಫಿಷಿಯನ್ಸ್ ಚಾಪ್ಟರ್ 5:5 ಸಹ ಹೇಳೋದನ್ನು ನೋಡ್ತೇವೆ. ಎಫಿಷಿಯನ್ಸ್ ಚಾಪ್ಟರ್ 5:5 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ ಅಂತೇಳಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಎಫೆಸದವರಿಗೆ ಪೌಲ ಹೇಳೋದನ್ನು ನೋಡ್ತೇವೆ. ಅಂದರೆ ಯಾವ ರೀತಿಯಾಗಿ ಜನಗಳು ಆಗ ಇದ್ದರು, ಆ ಜನಗಳನ್ನು ಕುರಿತು ಯಾವ ರೀತಿಯಾಗಿ ಅವರ ಸ್ವಭಾವ ಇತ್ತು, ಯಾವ ರೀತಿಯಾಗಿ ನಡ್ಕೊಳ್ತಿದ್ರು ಅಂತೇಳಿ ಎಫೆಸದವರ ಪತ್ರಿಕೆಯಲ್ಲಿ ಪೌಲ ಹೇಳೋದನ್ನು ನೋಡ್ತೇವೆ. ನೋಡಿ, ಈ ರೀತಿಯಾಗಿ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಏನು ಎಫೆಕ್ಟು ಅಂತ ನೋಡಬೇಕಾದ್ರೆ ಬಹಳ ಸರಳವಾಗಿ ಹೇಳ್ಬೋದು. ಅವರು ದೇವರೊಂದಿಗೆ ಸಂಬಂಧವನ್ನು ಹೊಂದಿಲ್ಲ, ಅಂದರೆ ದೇವರೊಂದಿಗೆ ಅನುಬಂಧ ಇಲ್ಲ, ದೇವರಲ್ಲಿ ಅವರು ಬೆಳೀತಾ ಇಲ್ಲ. ದೇವರಲ್ಲಿತ್ತು ಅಂತ ಹೇಳಿದ್ರೆ ಈ ಕಾರ್ಯಗಳನ್ನು ಅವರು ಮಾಡ್ತಾ ಇರಲಿಲ್ಲ. ದೇವರಲ್ಲಿ ಇಲ್ಲದೇ ಇದ್ದದರಿಂದ, ದೇವರೊಂದಿಗೆ ಅನುಬಂಧ, ಆ ಸಂಬಂಧ ಇಲ್ಲದೇ ಇರೋದ್ರಿಂದ ಈ ಕಾರ್ಯಗಳನ್ನು ಅವರು ಮಾಡೋದನ್ನು ನೋಡ್ತೇವೆ. ಈ ಕಾರ್ಯಗಳಲ್ಲಿ ಅವರು ಇರೋದನ್ನು ನೋಡ್ತೇವೆ. ನೋಡ್ರಿ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋದು ಅಂತ ಹೇಳಿದ್ರೆ ಏನು, ಯೇಸು ಸ್ವಾಮಿನ ಹಿಂಬಾಲಿಸೋದು ಅಂತ ಹೇಳಿದ್ರೆ ಏನು ಅಂತೇಳಿ ಅವ್ರು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಅದು ಅವ್ರ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಿತ್ತು. ಈ ರೀತಿ ಕಾರ್ಯಗಳಿಗೆ ಅವರು ದೂರವಾಗಿ ಅವರು ಜೀವಿಸ್ತಾಯಿದ್ರು. ಸೊ ಯೇಸು ಸ್ವಾಮಿನ ನಾವು ಯಾವ ರೀತಿ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಏನು ಹೇಳ್ತಾರೋ, ಯೇಸು ಸ್ವಾಮಿ ವಾಕ್ಯಗಳನ್ನು, ಯೇಸು ಸ್ವಾಮಿ ಏನು ಹೇಳ್ತಾರೋ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ಏನಾಗುತ್ತೆ ಅಂತ ಹೇಳಬೇಕಾದ್ರೆ, ಅವರು ಆ ವಾಕ್ಯಗಳು ಅವರ ಮೇಲೆ ದಿನನಿತ್ಯ ಪರಿಣಾಮವನ್ನು ಉಂಟು ಮಾಡುತ್ತೆ. ಅಂದರೆ ಎವ್ರಿ ಡೇ ಇಟ್ ಅಫೆಕ್ಟ್ಸ್ ಎವ್ರಿ ಡೇ. ನೋಡಿ, ಎರಡು ರೀತಿ ಕಾರ್ಯಗಳು. ಪಾಪ ಸಹ ಡೈಲಿ ಅದು ಎಫೆಕ್ಟ್ ಆಗ್ತಲೇ ಇರುತ್ತೆ. ಆದರೆ ನೀವು ದೇವರ ಯೇಸು ಸ್ವಾಮಿ ಏನು ಹೇಳ್ತಾರೋ ಅದನ್ನು ಕೈಕೊಂಡು ನಡೆಯುವಾಗ ಅದು ಸಹ ನಿಮಗೆ ಡಬಲ್ ಎಫೆಕ್ಟ್ ಕೊಡುವಂಥದ್ದಾಗಿದೆ. ಏನು, ಡಬಲ್ ಡೋಸ್ ಅಂತಾರಲ್ಲ ಹಾಗೆ ಹೆಚ್ಚು ಪರಿಣಾಮವನ್ನು ಯೇಸು ಸ್ವಾಮಿಯೊಂದಿಗೆ ನಡೆಯುವಾಗ ಅದು ನಿಮಗೆ ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡುವಂಥದ್ದಾಗಿದೆ ಅನುದಿನ. ಸೊ ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಒಂದು ಅಪ್ರಬುದ್ಧ ವಿಶ್ವಾಸಿಗಳ ಹಾಗೆ ಅವರು ನಡ್ಕೊಳ್ತಾ ಇದ್ರು ಅಂತೇಳಿ ಕೊರಿಂಥದವರು ಬರೋ ಪತ್ರಿಕೆಯಲ್ಲಿ ಪೌಲ ಹೇಳೋದನ್ನು ನೋಡ್ತೇವೆ. ಯಾವ ರೀತಿ ನಡ್ಕೊಳ್ತಿದ್ರು ನೋಡ್ರಿ, 1 ಕೊರಿಂಥಿಯನ್ಸ್ ಚಾಪ್ಟರ್ 3 ವರ್ಸ್ 1 and 2 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಸಹೋದರರೇ, ನಾನಂತೂ ದೇವರಾತ್ಮನ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ, ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ. ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಅವರಿದ್ದಾರೆ, ಪ್ರಾಪಂಚಿಕರಾಗಿದ್ದರು, ಪ್ರಾಪಂಚಿಕರಾಗಿ ನಡ್ಕೊಳ್ತಾ ಇದ್ದಾರೆ, ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂಥವ್ರಿಗೆ ಅಂತೇಳಿ ಅಲ್ಲಿ ಪೌಲ ಹೇಳೋದನ್ನು ನೋಡ್ತಾ ಇದ್ದೇನೆ. ಅದು ಮಾತ್ರವಲ್ಲದೆ ನೋಡಿ, 1 ಕೊರಿಂಥಿಯನ್ಸ್ ಚಾಪ್ಟರ್ 3 ವರ್ಸ್ 3 ಬರಬೇಕಾದ್ರೆ ಯಾಕೆ ಅವನಾಗಿ ಹೇಳ್ತಾ ಇದ್ದಾನೆ ಅಂತ ನೋಡಬೇಕಾದ್ರೆ, ಯಾಕಂದರೆ ಇನ್ನೂ ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ನೋಡಬೇಕಾದ್ರೆ, ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಮತ್ತು ಜಗಳಗಳು ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ ಅಂಥೇಳಿ ಪೌಲ ಕೊರಿಂಥದವರು ಬರೋ ಪತ್ರಿಕೆಯಲ್ಲಿ ಹೇಳೋದನ್ನು ನೋಡ್ತಾ ಇದ್ದೇವೆ.
ನೋಡಿರಿ, ಹೊಟ್ಟೆ ಕಿಚ್ಚು ಜಗಳ, ಅಪೂರ್ವದ ಕತೆ, ಅವರ ಪ್ರಾಪಂಚಿಕತೆ ಅಲ್ಲೇ ಗೊತ್ತಾಗ್ತಾ ಇತ್ತು ಅಂತೇಳಿ ಪೌಲ ಹೇಳ್ತಾ ಇರುವಂಥದ್ದು. ಅದು ಮಾತ್ರವಲ್ಲ, ಅವರು ದೇವರ ವಾಕ್ಯಗಳನ್ನು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ದೇವರ ವಾಕ್ಯಗಳನ್ನು ಸೀರಿಯಸ್ ಆಗಿ ತಗೊಳ್ಳೋದು. ನೋಡ್ರಿ, ಯಾವಾಗಲೂ ಏನು ಅಂತ ಹೇಳಿದ್ರೆ, ಈಗ ನೀವೊಬ್ಬ ಯಾವುದಾದ್ರು ಒಂದು ಮುಖ್ಯವಾದ ಆಫೀಸ್ಗೆ ಹೋಗ್ತೀರ ಅಂತ ಇಟ್ಕೊಳ್ರಿ. ಅಧಿಕಾರಿ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಎಷ್ಟು ಗಮನ ಕೊಟ್ಟು ಕೇಳ್ತೀರಾ ಅಲ್ವಾ? ಎಷ್ಟು ಗಮನ ಕೊಟ್ಟು ಕೇಳ್ತೀರಾ? ಆದರೆ ದೇವರು ನಿಮ್ಮೊಂದಿಗೆ ಮಾತನಾಡಬೇಕಾದ್ರೆ, ದೇವರ ವಾಕ್ಯಗಳು ನಿಮ್ಮೊಂದಿಗೆ ಮಾತನಾಡಬೇಕಾದ್ರೆ ನಿಮಗೆ ಯಾಕೆ ಆ ಗೌರವ ಬರಲ್ಲ? ಯಾಕೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಲ್ಲ? ಭಾಳ ಸರಳ. ನೋಡಿ, ಒಬ್ಬ ವ್ಯಕ್ತಿಗೆ ನೀವು ಅಷ್ಟೊಂದು ಗೌರವ ಕೊಡಬೇಕಾದ್ರೆ, ದೇವರು ತನ್ನ ವಾಕ್ಯಗಳ ಮುಖಾಂತರ ಮಾತಾಡ್ತಾ ಇದ್ದಾರೆ, ತಮ್ಮ ವಾಕ್ಯಗಳನ್ನ ಹೇಳ್ತಾ ಇದ್ದಾರೆ, ದೇವರ ವಾಕ್ಯಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಯಾವ ರೀತಿಯಾದಂಥ ಗೌರವ ಕೊಡ್ತಾ ಇದ್ದೀರಾ ಅಂತೇಳಿ ನೀವು ಆಲೋಚನೆ ಮಾಡಿ ನೋಡ್ರಿ. ಸೊ ದೇವರ ವಾಕ್ಯಗಳನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಮತ್ತು ನಿಮ್ಮ ಸ್ಪಿರಿಚುವಲ್ ಅಥಾರಿಟಿ, ನಿಮ್ಮ ಸ್ಪಿರಿಚುವಲ್ ಆಧ್ಯಾತ್ಮಿಕ ಅಧಿಕಾರಕ್ಕೆ ಬೆಲೆ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು. ನಿಮಗೆ ಯಾರು ಆತ್ಮಿಕವಾಗಿ ನಿಮ್ಮ ನಡೆಸ್ತಾ ಇದ್ದಾರೆ, ನಿಮ್ಮ ಆತ್ಮಿಕ ನಾಯಕರೇ ಯಾರಿದ್ದಾರೆ ಅವ್ರಿಗೆ ನೀವು ಗೌರವ ಕೊಡಬೇಕು. ಗೌರವ ಕೊಟ್ಟು ಅವ್ರೇನು ಹೇಳ್ತಾರೋ ಅದರ ಪ್ರಕಾರ ನಡೆಯುವಂಥವರಾಗಿರಬೇಕು. ನೋಡ್ರಿ, ದೇವರ ವಾಕ್ಯದಲ್ಲಿ ಬರೆದಿದೆ, ಈ ಅನೈತಿಕ ನಡವಳಿಕೆ ಮತ್ತು ಪಾಪದಲ್ಲಿ ಇರುವಂಥವರು, ಇವರು ಕ್ರಿಸ್ತನ ರಕ್ಷಣಾ ಒಂದು ಸಂಬಂಧದಲ್ಲಿ ಅವರು ಇರೋದಿಲ್ಲ ಅಂತೇಳಿ ಪೌಲ ಹೇಳೋದನ್ನು ನೋಡ್ತೇವೆ. ಎಲ್ಲಿ ಹೇಳ್ತಾನೆ? 1 Corinthians chapter 5 verse 1 ನೋಡಬೇಕಾದ್ರೆ, ನೋಡ್ರಿ, ನಿಮ್ಮಲ್ಲಿ ಜಾರತು ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ನೆಕ್ಸ್ಟ್ ನೋಡಬೇಕಾದ್ರೆ 1 Corinthians chapter 9 verse 11 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನಾವು ನಿಮಗೋಸ್ಕರ ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಿದ ಮೇಲೆ ನಿಮ್ಮಿಂದ ಶರೀರ ಸಂಬಂಧ ಪೈರನ್ನು ಕೊಯ್ಯುವುದು ದೊಡ್ಡದು. ಒಂದು ಕೊರಿಂಥ 6ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಮತ್ತೆ ಬರೆದಿದೆ, ಅನ್ಯಾಯಗಾರ ದೇವರ ರಾಜ್ಯಕ್ಕೆ ಬಾಧ್ಯರಾಗಲು ನಿಮಗೆ ತಿಳಿಯೋದು. ನೋಡಿ, ಯಾವ ರೀತಿಯಾಗಿ ಅವರು ಕ್ರಿಸ್ತನ ಈ ರಕ್ಷಣಾ ಸಂಬಂಧದಲ್ಲಿ ಇರೋದಿಲ್ಲ ಅಂತೇಳಿ ಪೌಲ ಹೇಳೋದನ್ನು ನಾವು ಗಮನಿಸಬೇಕಾಗಿದೆ. ಪ್ರಾಪಂಚಿಕ ಕ್ರೈಸ್ತರ ಸ್ಥಿತಿ ಯಾವ ರೀತಿಯಾಗಿದೆ ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ವಿವರಿಸ್ತಾ ಇದ್ದೇವೆ. ಸೊ ಈ ರೀತಿಯ ಪ್ರಾಪಂಚಿಕ ಕ್ರೈಸ್ತರಿಗಿರುವಂಥ ಅಪಾಯ ಏನು, ಅವ್ರಿಗಿರುವಂಥ ಮುನ್ನೆಚ್ಚರಿಕೆಗಳೇನು, ಅದನ್ನು ಸಹ ದೇವರ ವಾಕ್ಯದ ಆಧಾರದಲ್ಲಿ ನಾವು ಹೇಳ್ತೇವೆ. ಸೊ ನೋಡ್ರಿ, ಪ್ರಾಪಂಚಿಕ ಕ್ರೈಸ್ತರು ಅವ್ರಿಗಿರುವಂಥ ಡೇಂಜರ್ ಏನು, ಅಪಾಯ ಏನು ಅಂತ ನೋಡಬೇಕಾದ್ರೆ, ಈ ರೀತಿಯಾಗಿರುವಂಥವ್ರು ಏನು ಮಾಡ್ತಾರೆ, ಏನಾಗುತ್ತೆ ಅಂತ ಹೇಳಿದ್ರೆ, ತಮಗಿರುವ ಭಕ್ತಿಯನ್ನು ತೊರೆಯುವಂತೆ ಮಾಡುವಂಥದ್ದಾಗಿದೆ. ಮತ್ತು ಅದರ ಪ್ರಭಾವಕ್ಕೆ ಅವರು ಒಳಗಾಗ್ತಾರೆ. ತಮ್ಮ ಕ್ರಿಸ್ತನಲ್ಲಿರುವಂಥ ಭಕ್ತಿಯ ಪ್ರಭಾವ ಏನಾಗುತ್ತೆ, ಅದು ಹೊರಟೋಗುತ್ತೆ, ಇಲ್ಲ ತೊರೆಯುತ್ತೆ, ಹೋಗುತ್ತೆ ಅಂತೇಳಿ ನೋಡಿ. 2 Corinthians chapter 11 verse 3 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಾಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತು, ನನಗೆ ಭಯವುಂಟು. Second Corinthians chapter 6 verse 14 to 18 ನೋಡಬೇಕಾದ್ರೆ 2 Corinthians chapter 6 14ರಿಂದ 18ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನೀವು ಕ್ರಿಸ್ತ ನಂಬಿಕೆಯಿಲ್ಲದವರಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು, ನಂಬುವನಿಗೂ ನಂಬದೇ ಇರೋನಿಗೂ ಪಾಲುಗಾರಿಕೆ ಏನು? ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಕ್ರಿಸ್ತನನ್ನು ತೊರೆಯುವಂಥ, ಕ್ರಿಸ್ತನ ಭಕ್ತಿಯನ್ನು ತೊರೆಯುವಂಥ ಅಪಾಯದಲ್ಲಿದ್ದಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ. ದೇವರ ವಾಕ್ಯದಲ್ಲಿ ಬರೆದಿದೆ, ಪೌಲ ಅದಕ್ಕೆ ಕಾಂಪ್ರಮೈಸ್ ಲೈಫ್ನ ಬದುಕಬೇಡ್ರಿ, ಕಾಂಪ್ರಮೈಸ್ ಆಗಿ ಇರಬೇಡಿ ಅಂತೇಳಿ
ಪೌಲ ಹೇಳೋದನ್ನು ನೋಡ್ತೇವೆ. ಕಾಂಪ್ರಮೈಸ್ ಲೈಫ್ನ ಮಾಡಬೇಡ್ರಿ ಅಂತೇಳಿ ಹೇಳೋದನ್ನು ನೋಡ್ತೇವೆ. ನೋಡಿ, 2 Corinthians ಚಾಪ್ಟರ್ 11 ವರ್ಸ್ 31 and 32 ನೋಡಬೇಕಾದ್ರೆ, 2 ಕೊರಿಂಥ 11ನೇ ಅಧ್ಯಾಯ 31 ಮತ್ತು 32ನೇ ವಾಕ್ಯ ನೋಡಬೇಕಾದ್ರೆ, ನಾನು ಸುಳ್ಳಾಡುವುದಿಲ್ಲವೆಂದು ಕರ್ತನಾದ ಯೇಸುವಿನ ತಂದೆಯು ನಿರಂತರ ಸ್ತುತಿ ಹೊಂದತಕ್ಕವನಾಗಿರುವ ದೇವರ ಬಲನು ದಮಸ್ಕದಲ್ಲಿ ಅರಸನಾದ ಅರೇತನ ಅಧೀನದಲ್ಲಿದ್ದ ಅಧಿಪತಿಯನ್ನು ಹಿಡಿಯಬೇಕೆಂದು ದಮಸ್ಕದವರು ಪಟ್ಟಣವನ್ನು ಕಾಯುತ್ತಿರಲು ಅಂದರೆ ಯಾವ ರೀತಿಯಾಗಿ ಪೌಲ ಕಾಂಪ್ರಮೈಸ್ ಲೈಫ್ನ ಮಾಡದೆ ಆತನು ಯಾವುದೇ ವಿಷಯಕ್ಕಾದರೂ ಸರಿ, ಯಾವುದೇ ವಿಷಯಕ್ಕಾದ್ರೂ ಕಾಂಪ್ರಮೈಸ್ ಆಗ್ದಲೇ ಅವನು ಸೆರೆಮನೆಗೆ ಹೋಗಬೇಕು ಅಂತ ಹೇಳಿದ್ರು, ಹೊಡೆತ ತಿನ್ನಬೇಕು ಅಂತ ಹೇಳಿದ್ರು ಅವನು ಕ್ರಿಸ್ತನಿಗೋಸ್ಕರ ನಿಲ್ಲೋದನ್ನು ನೋಡ್ತೇವೆ. ಕ್ರಿಸ್ತನಿಗೋಸ್ಕರ ನಿಲ್ಲೋದನ್ನು ನೋಡ್ತೇವೆ. ಅಂದರೆ ಕಾಂಪ್ರಮೈಸ್ ಲೈಫ್ನ ಮಾಡ್ದಲೇ ಅದಕ್ಕೋಸ್ಕರನೇ ಅಷ್ಟು ಕಾನ್ಫಿಡೆಂಟಾಗಿ, ಅಷ್ಟು ಘಂಟಾಘೋಷವಾಗಿ ಆತನು ಹೇಳುವಂಥದ್ದು, ಈಗೋ ಜೀವವೆಂಬ ಜಯಮಾಲೆಯನ್ನು ನನಗೋಸ್ಕರ ಸಿದ್ಧವಾಗಿದೆ, ನಾನು ಅದನ್ನು ಹೊಂದ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಪೌಲ ಅಷ್ಟು ಕಾನ್ಫಿಡೆಂಟಾಗಿ ಹೇಳುವಂಥದ್ದು. ಹಾಲೆಲೂಯ. ಈ ರೀತಿಯಾಗಿ ಕಾನ್ಫಿಡೆಂಟಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಅಂತೇಳಿ ನಿಮ್ಮನ್ನೇ ನೀವು ಆಲೋಚನೆ ಮಾಡಿ ನೋಡ್ರಿ. ನೋಡ್ರಿ, ಪಾಪ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆತ್ಮಿಕ ಮರಣಕ್ಕೆ ನಡೆಸುವಂಥದ್ದಾಗಿದೆ. ಅದು ಮಾತ್ರವಲ್ಲ, ದೇವರಿಂದ ತುಂಬ ದೂರ ಹೋಗುವ ಹಾಗೆ ಮಾಡುವಂಥದ್ದಾಗಿದೆ. ಹೆಂಗೆ ಗೊತ್ತಾಗುತ್ತೆ ಅಂತ ನೋಡುವಾಗ 1 John ಚಾಪ್ಟರ್ 5 verse 17 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನೀತಿಗೆ ವಿರುದ್ಧವಾದೆಲ್ಲ ಪಾಪವಾಗಿದೆ, ಆದರೂ ಅದು ಮಾತ್ರವಲ್ಲ, 1 Corinthians ಚಾಪ್ಟರ್ 5 verse 5 ನೋಡಬೇಕಾದ್ರೆ 1 Corinthians ಚಾಪ್ಟರ್ 5 verse 5 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಕರ್ತನಾದ ಯೇಸುವಿನ ಪ್ರತ್ಯಕ್ಷಿತ ದಿನದಲ್ಲಿ ಅಂಥವನ ಆತ್ಮ ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವ ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನಿಗೆ ಒಪ್ಪಿಸಿ ಕೊಡಬೇಕೆಂಬುದೇ. ನೋಡ್ರಿ, 2 Corinthians ಚಾಪ್ಟರ್ 12 2 Corinthians ಚಾಪ್ಟರ್ 12 2 Corinthians ಚಾಪ್ಟರ್ 12 verse 21 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನಾನು ತಿರುಗಿ ಬಂದಾಗ ನನ್ನ ದೇವರು ನಿಮ್ಮ ವಿಷಯದಲ್ಲಿ ನನ್ನ ನಾಚಿಕೆಗೆ ಗುರಿ ಮಾಡನೆಂತಲೂ ಪೂರ್ವದಲ್ಲಿ ಬಂಡುತನ, ಆದರತನ, ಪೋಖರಿತನಗಳನ್ನು ನಡೆಸಿ ಪಶ್ಚಾತ್ತಾಪ ಪಡೆದಿರುವ ಅನೇಕರ ವಿಷಯವಾಗಿ ನಾನು ದುಃಖ ಪಡಬೇಕಾದಂತಲೂ ನನಗೆ ಭಯ ಉಂಟು ಅಂತೇಳಿ ಆತ ಹೇಳೋದನ್ನು ನೋಡ್ತೇವೆ. 2 Corinthians ಚಾಪ್ಟರ್ 13 verse 5 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಳ್ಳ್ರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳ್ರಿ. ಏನು ಯೇಸು ಕ್ರಿಸ್ತ ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತ ನಿಮ್ಮಲ್ಲಿದ್ದರೆ ನೀವು ಅಯೋಗ್ಯರೇ. ಸೊ ಯಾವ ರೀತಿಯಾಗಿ ದೇವರಿಂದ ದೂರ ಇದ್ದೀರಾ ಇಲ್ವಾ, ದೂರ ಆಗಿದ್ದೀರಾ ಏನು ಅಂತ ನಿಮ್ಮನ್ನೇ ಪರೀಕ್ಷಿಸ್ಕೊಳ್ರಿ ಅಂತೇಳಿ ಪೌಲ ಹೇಳೋದನ್ನು ನೋಡ್ತೇವೆ. ಸೊ ನೋಡ್ರಿ, ಅದು ಮಾತ್ರವಲ್ಲದೆ ಪೌಲ ಎಚ್ಚರಿಕೆಯನ್ನು ಸಹ ಹೇಳೋದನ್ನು ನೋಡ್ತೇವೆ. ಎಚ್ಚರಿಕೆ ಹೇಳೋದನ್ನು ಸಹ ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ ನೋಡಿ, 2 Corinthians ಚಾಪ್ಟರ್ 6 verse 14 to 18 ನೋಡಬೇಕಾದ್ರೆ 2 Corinthians ಚಾಪ್ಟರ್ 6 verse 14 to 18 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಓಕೆ, ಇದನ್ನಾಗಲೇ ನಾವು ಹೇಳಿದ್ದೇವೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರಿಗೆ ಸೇರಿ ಜೋಡಾಗಬೇಡ್ರಿ, ಧರ್ಮಕ್ಕೂ ಜೊತೆ ಏನು ಅಂತೇಳಿ ಪೌಲ ಹೇಳೋದನ್ನು ನೋಡ್ತೇವೆ.
ಅದರರ್ಥ ಕಾಂಪ್ರಮೈಸ್ ಆಗದಲ್ಲೇ ಬದುಕ್ರಿ ಅಂತೇಳಿ. ಅದು ಮಾತ್ರವಲ್ಲದೆ 2 ಕೊರಿಂಥಿಯನ್ಸ್ ಚಾಪ್ಟರ್ 7 ವರ್ಸ್ 1, 7ನೇ ಅಧ್ಯಾಯ 1ನೇ ವಾಕ್ಯ ನೋಡಬೇಕಾದ್ರೆ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ನೋಡಿದ್ರ, ಶರೀರಾತ್ಮಗಳ ಕಲ್ಮಶಗಳೇನಿದೆ ಅದನ್ನು ತೊಲಗಿಸಿ ಅಂತೇಳಿ ಹೇಳೋದನ್ನು ನೋಡ್ತೇವೆ. ನೋಡಿ, ದೇವ್ರ ವಾಕ್ಯಗಳು ಏನು ಅಂತ ಹೇಳಿದ್ರೆ, ನಮ್ಮನ್ನು ದೇವ್ರ ವಾಕ್ಯಗಳು ಯಾಕೆ ನಮಗೆ ದೇವ್ರ ವಾಕ್ಯಗಳನ್ನ ಕೊಡ್ತಾರೆ ನೋಡಬೇಕಾದ್ರೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಕ್ರಮಪಡಿಸ್ಕೊಂಡು ದೇವರಿಗೋಸ್ಕರ ಜೀವಿಸ್ರಿ, ದೇವರಿಗೆ ನಿಮ್ಮ ಜೀವಿತಗಳನ್ನ ಒಪ್ಪಿಸ್ಕೊಡ್ಲಿ ಅಂತೇಳಿ ದೇವರು ತಮ್ಮ ವಾಕ್ಯಗಳನ್ನು ದಯಪಾಲಿಸುವಂಥವರಾಗಿದ್ದಾರೆ. ನೋಡಿ, ದೇವರ ವಾಕ್ಯ ನಮಗೆ ಕನ್ನಡಿಯಾಗಿದೆ. ನಮ್ಮಲ್ಲಿ ಏನು ಕೊಳೆ ಇದೆ, ನಾವು ಯಾರು ಸರಿ ಮಾಡ್ಕೊಳ್ಬೇಕಾಗಿದೆ. ನಿಮ್ಮ ಫೇಸ್ ನೋಡ್ರಿ, ಎಲ್ಲರೂ ಕೊಳೆ ಇತ್ತು ಅಂತೇಳಿ ಏನು ಮಾಡ್ತೀರಾ? ವಾಶ್ ಮಾಡ್ಕೊಳ್ತೀರಾ ಅಲ್ವಾ? ಅದೇ ಪ್ರಕಾರವಾಗಿ ಪಾಪದಲ್ಲಿರುವಂಥ ಸ್ವಭಾವಗಳೇನಿದೆ, ನಾವು ಯಾವ ರೀತಿ ನಮ್ಮ ಜೀವಿತ ಇದೆ, ಇದನ್ನು ದೇವರ ವಾಕ್ಯಗಳು ನಮಗೆ ತಿಳಿಸುವಂಥದ್ದಾಗಿದೆ. ಸೊ ತಿಳಿಸಿದಾಗ ಏನು ಮಾಡಬೇಕು? ನಾವು ನಮ್ಮನ್ನು ಕ್ರಮಪಡಿಸ್ಕೊಳ್ಬೇಕು, ಸರಿ ಮಾಡ್ಕೊಳ್ಬೇಕು. ನೀವು ನೋಡ್ರಿ, ದೇವರು ಯಾವಾಗಲೂ ನೀವು ನಾಶ ಆಗಲಿ ಅಂತ ಬಯಸುವಂಥ ದೇವರಲ್ಲ. ನೀವು ಸರ್ವನಾಶ ಆಗಲಿ, ನೀವು ನಿಮಗೆ ಕೆಟ್ಟದಾಗಲಿ, ನಿಮ್ಗೇನು ಗತಿ ಇಲ್ದೋರಂಗೆ ಆಗೋಗಲಿ, ನೀವು ಏನು ಇಲ್ದೋರಂಗಾಗಲಿ, ದೇವ್ರು ಕೆಟ್ಟದನ್ನು ಬಯಸಲ್ಲ. ದೇವರು ಯಾಕೆ ಕಠಿಣವಾಗಿ ವಾಕ್ಯಗಳನ್ನು ಅವ್ರು ಹೇಳಿಸ್ತಾರೆ, ಇಲ್ಲ ಕಠಿಣ ವಾಕ್ಯಗಳಲ್ಲಿ ಬರೆದಿದೆ, ಕಠಿಣ ವಾಕ್ಯಗಳು ಹೇಳಿದ್ದಾರೆ ಅಂತ ನೋಡಬೇಕಾದ್ರೆ, ಈಗ ನಿಮ್ಮ ಮನೇಲಿ ಒಬ್ಬ ಮಗ ಇದ್ದಾರೆ ಅಂತ ಇಟ್ಕೊಳ್ರಿ. ನಿಮ್ಮ ಮನೇಲಿ ಒಬ್ಬ ಮಗ ಇದ್ದಾನೆ ಅಂತ ಇಟ್ಕೊಳ್ಳಿ. ಆ ಮಗನಿಗೆ ನೀವು ಒಳ್ಳೆಯ ರೀತಿಯಲ್ಲಿ ಹೇಳ್ತೀರಾ, ಸಮಾಧಾನವಾಗಿ ಹೇಳ್ತೀರಾ. ಆ ಸಮಯದಲ್ಲಿ ಅವ್ನು ಕೇಳಿಲ್ಲ ಅಂದರೆ ಏನು ಮಾಡ್ತೀರಾ? ನೀವು ಕಠಿಣ ಪದಗಳನ್ನ ಉಪಯೋಗ ಮಾಡ್ತೀರಾ, ಕಟು ಶಬ್ದಗಳಿಂದ ಏನು ಮಾಡ್ತೀರಾ? ನೀವು ಆತನನ್ನು ಸರಿದಾರಿಗೆ ತೊಗೊಂಬರಕ್ಕೆ ನೋಡ್ತೀರಾ. ಅರ್ಥ ಮೊದಲನೇ ಸಾರನೇ ಕಟು ಶಬ್ದ ಉಪಯೋಗ ಮಾಡಿ ಹೇಳ್ತೀರಾ ನೀವು? ಇಲ್ಲ. ಮೊದಲನೇ ಸಾರಿ ತುಂಬ ರೈಸಾಗಿ ಕೂಗಾಡೆಲ್ಲ ಕಿರ್ಚಾಡಿದ್ದು ಮಾಡ್ತೀರಾ? ಇಲ್ಲ. ಮೊದಲನಾಗ ಏನು ಮಾಡ್ತೀರಾ? ನೋಡಪ್ಪ, ಈ ರೀತಿ ಎಲ್ಲ ಮಾಡಬಾರ್ದು, ಈ ರೀತಿ ಮಾಡಿದ್ರೆ ಈ ರೀತಿಯಾಗಿ ಆಗುತ್ತೆ, ಇದು ಒಳ್ಳೆಯದಲ್ಲ ಅಂತೇಳಿ ಏನು ಮಾಡ್ತೀರಾ? ಸಮಾಧಾನವಾಗಿ ಹೇಳ್ತೀರಾ ಅಲ್ವಾ? ಅದೇ ಪ್ರಕಾರವಾಗಿ ದೇವ್ರೇನು ಮಾಡ್ತಾರೆ? ಸಮಾಧಾನವಾಗಿ ಹೇಳ್ತಾರೆ. ಆದರೆ ಸಮಾಧಾನವಾಗಿ ಕೇಳಲಿಲ್ಲ ಅಂತ ಹೇಳಬೇಕಾದ್ರೆ, ದೇವರು ತನ್ನ ವಾಕ್ಯಗಳೇನಿದೆ ಅದನ್ನು, ದೇವರ ವಾಕ್ಯಗಳು ಕತ್ತಿ, ಡಬಲ್ ಎಡ್ಜೆಡ್ ಸೋರ್ಡ್, ಏನು ಇಬ್ಬಾಯಿ ಕತ್ತಿ, ಆ ಕಡೆನ ಕತ್ತರಿಸುತ್ತೆ, ಈ ಕಡೆನೇ ಕತ್ತರಿಸುತ್ತೆ. ಸೊ ಯಾವ ರೀತಿಯಾಗಿ ಒಬ್ಬರು ಡಾಕ್ಟ್ರು ಯಾವ ರೀತಿಯಾಗಿ ಎಕ್ಸ್ಟ್ರಾ ಗ್ರೋತ್ ಆಗಿತ್ತು ಅಂತ ಹೇಳಿದ್ರೆ, ಹೆಂಗೆ ದುರ್ಮಾಂಸ ಬೆಳೆದಿತ್ತು ಅಂತ ಹೇಳಿದ್ರೆ ಹೆಂಗೆ ಕತ್ತರಿಸಾಕ್ತಾರೋ, ತೆಗೆದು ಹಾಕ್ತಾರೋ, ಅದೇ ಪ್ರಕಾರವಾಗಿ ದೇವ್ರ ವಾಕ್ಯದಲ್ಲಿ ದೇವ್ರಿಗೆ ಯಾವುದು ಇಷ್ಟ ಆಗಲ್ಲ, ದೇವರಿಗೆ ವಿರುದ್ಧವಾಗಿ ಯಾವ ಕಾರ್ಯಗಳನ್ನ ಮಾಡ್ತಾಯಿದ್ದೀರಾ, ದೇವ್ರಿಗೆ ಯಾವುದು ಇಷ್ಟ ಆಗಲ್ಲ, ದೇವ್ರು ಏನು ಮಾಡ್ತಾರೆ? ಮುಲಾಜಿಲ್ದಲ್ಲೇ ಆ ವಾಕ್ಯ ಎಂಬ ಕತ್ತಿನ ಬೀಸ್ತಿರೋದು. ಯಾಕಂತ ಹೇಳಿದ್ರು ಹೋಗಲಿ ಅಂತ. ನೋಡಿ, ಯಾರೇ ಆಗಲಿ ಸರ್ಜರಿ ಮಾಡಿದಾಗ ಇಲ್ಲ ಏನಾರು ಕಟ್ ಮಾಡಬೇಕಾದ್ರೆ ಏನಾಗುತ್ತೆ? ನೋವಾಗುತ್ತೆ. ಯಾರಿಗಾರು ಖುಷಿ ಆಗುತ್ತಾ? ಇಲ್ಲ, ಎಲ್ಲರಿಗೂ ನೋವಾಗುತ್ತೆ. ಸರ್ಜರಿ ಮಾಡಿಸ್ಕೊಂಡಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತದು ಹೆಂಗೆ ನೋವಾಗುತ್ತೆ, ಎಷ್ಟು ನೋವಾಗುತ್ತೆ ಅಂತೇಳಿ. ಹಂಗೆ ನೋವಾಗೋದು ಒಳ್ಳೆಯದೇ. ಯಾಕೆ ನೋವಾಗೋದು ಒಳ್ಳೆಯದು? ಯಾಕಂತ ಹೇಳಿದ್ರೆ ಅದರಿಂದ ಬೇಕಾದ ಬಿಡುಗಡೆ ನಿಮಗೆ ಸಿಗುವಂಥದ್ದಾಗಿದೆ. ಅದೇ ಪ್ರಕಾರವಾಗಿ ದೇವರ ವಾಕ್ಯಗಳು ನಿಮ್ಮನ್ನು ಕ್ರಮಪಡಿಸ್ಕೊಳ್ರಿ, ನೀವು ಪಾಪದಲ್ಲಿದ್ದೀರಾ, ಈ ರೀತಿಯಾಗಿ ಜೀವಿಸಬಾರ್ದು, ಈ ರೀತಿಯಾಗಿ ಇರಬೇಕು ಅಂತ ಹೇಳಬೇಕಾದ್ರೆ ದೇವರೇನು ಮಾಡ್ತಾಯಿದ್ದಾರೆ? ಸರ್ಜರಿ ಮಾಡ್ತಾಯಿದ್ದಾರೆ. ಯಾವ ರೀತಿ ಸರ್ಜರಿ ಮಾಡ್ತಾರೆ? ವಾಕ್ಯಗಳೆಂಬ ಕತ್ತಿಯನ್ನು ಏನು ಮಾಡ್ತಾಯಿದ್ದಾರೆ? ಉಪಯೋಗ ಮಾಡ್ತಾಯಿದ್ದಾರೆ. ದೇವರ ವಾಕ್ಯದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ದೇವರ ವಾಕ್ಯ ಶಕ್ತಿಶಾಲಿಯಾಗಿರುವಂಥದ್ದು. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಕೀಲು ಅಸ್ಥಿ ಮಜ್ಜೆಗಳನ್ನು ಸಹ ಅದು ತೂರಿ ಹೋಗುವಂಥದ್ದು. ಸೊ ದೇವರ ವಾಕ್ಯಕ್ಕೆ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ಅದಕ್ಕೋಸ್ಕರನೇ ದೇವರ ವಾಕ್ಯಗಳು ಜೀವಿತಗಳನ್ನು ಬದಲಾಯಿಸುವಂಥದ್ದಾಗಿದೆ. ಪಾಪದ ಅರಿವನ್ನು ಹುಟ್ಟಿಸುತ್ತೆ. ಅವನು ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಾಗ ಅದು ಅವನನ್ನು ಪಾಪದಿಂದ ಬಿಡಿಸಿ ಪರಿಶುದ್ಧತೆಗೆ ನಡೆಸುವಂಥದ್ದಾಗಿದೆ. ನಿಮ್ಮನ್ನು ಯಾವುದು ತಡೆ ಆಗ್ತಾ ಇದೆ ಪ್ರಿಯ ಸಹೋದರ ಸಹೋದರಿಯರೇ? ನಿಮಗೆ ಕ್ರಿಸ್ತನಲ್ಲಿ ಜೀವಿತವನ್ನು ಮಾಡಲು, ಕ್ರಿಸ್ತನಿಗೋಸ್ಕರ ಜೀವಿಸಲು, ದೇವರಿಗೋಸ್ಕರ ಜೀವಿಸಲು
ನಿಮ್ಮಲ್ಲಿ ಯಾವುದು ತಡೆಯಾಗಿದೆ ಅದನ್ನು ನೀವು ತೆಗೆದು ಹಾಕಬೇಕು. ನೋಡಿರಿ, ಭಾಳ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಒಂದು ರೋಡಲ್ಲಿ ಹೋಗ್ತಾ ಇರ್ತೀರ ಅಂತ ಇಟ್ಕೊಳ್ರಿ. ಒಂದು ದಾರಿಲಿ ಹೋಗ್ಬೇಕಾದ್ರೆ ನಿಮ್ಮ ಮಾರ್ಗದಲ್ಲಿ ಯಾವ್ದಾದ್ರು ಕಲ್ಲುಗಳೇನಾರು ಇತ್ತು, ಕಲ್ಲುಗಳು ಅಡ್ಡ ಇತ್ತು ಅಂದ್ರೆ ಏನು ಮಾಡ್ತೀರ ನೀವು? ಕಲ್ಲುಗಳನ್ನು ಸರಿಸಿ, ಕಲ್ಲುಗಳನ್ನ ಆಚೆ ಕಡೆ ಯಾಕೆ ಸುಮ್ಮನೆ ಹೋಗ್ತೀರ ಮುಂದಕ್ಕೆ ಅಲ್ವಾ? ಕಾರಣ ಏನು? ನೀವು ಮುಂದೆ ಹೋಗಬೇಕಾಗಿದೆ ಅಲ್ವಾ? ಯಾಕಂದ್ರೆ ಅಲ್ಲೇ ನಿಲ್ಲಕ್ಕಾಗಲ್ಲ, ನೀವು ಹೋಗ್ಬೇಕು, ಮುಂದೆ ಪ್ರಯಾಣ ಮಾಡಬೇಕು. ಅದೇ ಪ್ರಕಾರವಾಗಿ ನಮ್ಮ ಲೈಫ್ ಜರ್ನಿ ಏನಿದೆ, ನಮ್ಮ ಜೀವನದ ಪ್ರಯಾಣ ಏನಿದೆ ಮಾಡುವಾಗ, ನಮ್ಮ ದೇವರ ಕಡೆ ಹೋಗುವಂಥ ಪ್ರಯಾಣದಲ್ಲಿ ಅಡ್ಡಿಗಳೇನಿದೆ, ತಡೆಗಳೇನಿದೆ, ಅದನ್ನು ತೆಗೆದು ಹಾಕಲೇಬೇಕು. ನೀವು ಇದ್ದಂಗೆ ಇರೋದಕ್ಕಾಗಲ್ಲ, ನಿಂತ ಸ್ಥಳದಲ್ಲಿ ನೀವು ನಿಲ್ಲೋದಕ್ಕಾಗಲ್ಲ. ನೀವು ಹೋಗಲೇಬೇಕು, ಮುಂದುವರಿಲೇಬೇಕು. ಮುಂದುವರಿಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ನಿಮ್ಮ ನಿಂತಂಥ ಸ್ಥಳ ಏನಿದೆ ನಿಲ್ಲೋದಕ್ಕಾಗಲ್ಲ. ನೀವು ಒಂದು ಸ್ಥಳದಲ್ಲಿ ನಿಂತಿರೋಕ್ಕಾಗತ್ತೆ ಅನ್ನೋ ಯೋಚನೆ ಮಾಡಿ ನೋಡ್ರಿ, ಎಷ್ಟೋ ತನಕ ನಿಲ್ಲಕ್ಕಾಗತ್ತೆ? ನೀವು ನಿಲ್ಲಕ್ಕಾಗಲ್ಲ, ಒಂದೇ ಸ್ಥಳ ನಿಲ್ಲಕ್ಕಾಗಲ್ಲ, ಮುಂದೆ ಹೋಗಲೇಬೇಕು. ಅದೇ ಪ್ರಕಾರವಾಗಿ ತಡೆಗಳು ಏನಿದೆಯೋ ಅದನ್ನು ಸರಿಸಿ ಮುಂದೆ ಹೋಗೋದನ್ನು ಅಭ್ಯಾಸ ಮಾಡಿರಿ. ಬಹಳ ಸಿಂಪಲ್ ಲಾಜಿಕ್, ಸಿಂಪಲ್ ಕ್ಯಾಲ್ಕುಲೇಷನ್, ಸರಳವಾಗಿ ಹೇಳುವಂಥದ್ದು, ಸರಳವಾಗಿ ಗೊತ್ತಿರುವಂಥ ಕಾಮನ್ ಸೆನ್ಸ್ ಇದ್ದರೆ ಸಾಕು, ಗೊತ್ತಾಗುತ್ತೆ ನಿಮ್ಗೇನು ಅಡ್ಡಿ ಆಗ್ತಾಯಿದೆ, ಅದನ್ನು ಸರಿಸೋಗ್ಬೇಕು ಅಲ್ವಾ? ಅದೇ ಪ್ರಕಾರವಾಗಿ ದೇವರ ವಾಕ್ಯ ಏನು ಹೇಳುತ್ತೆ? ನಿಮ್ಮ ದೇವರಿಗೆ ದೂರ ಮಾಡುವಂಥ ಕಾರ್ಯಗಳು, ದೇಹದಾಶೆಗಳಿರ್ಬೋದು, ಶಿರದಾಶೆಗಳು, ಬದುಕು ಡಂಬ ಇರ್ಬೋದು, ನಿಮ್ಮ ದೇಹವನ್ನು ಕೆಡಿಸುವಂಥ ಅಭ್ಯಾಸಗಳಿರ್ಬೋದು, ದುರಭ್ಯಾಸಗಳಿರ್ಬೋದು, ಮನಸ್ಸನ್ನು ಕೆಡಿಸುವಂಥ ದುರಭ್ಯಾಸಗಳಿರ್ಬೋದು, ದುರಾಲೋಚನೆಗಳಿರ್ಬೋದು, ಇದೆಲ್ಲವನ್ನು ಏನು ಮಾಡಬೇಕು? ತೆಗೆದು ಹಾಕಬೇಕು. ದೋಷಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು. ಹಾಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ದೇವರ ವಾಕ್ಯದ ಆಧಾರದಲ್ಲಿ ಇದುವರೆಗೂ ಪ್ರಾಪಂಚಿಕ ಕ್ರೈಸ್ತರು ಯಾರು, ಪ್ರಾಪಂಚಿಕ ಕ್ರೈಸ್ತರಾಗಿತ್ತು ಅಂತ ಹೇಳಿದ್ರೆ ಏನು ಡೇಂಜರ್ ಆಗಿದೆ, ಯಾವ ರೀತಿಯಾಗಿ ಅದರಿಂದ ಹೊರಡೆ ಬರಬೇಕಾಗಿದೆ, ಅದನ್ನು ಸಹ ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಈ ಸಂದೇಶವನ್ನು ನೀವು ಕೇಳೋದು ಮಾತ್ರ ಅಲ್ಲ, ದೇವರಾತ್ಮನು ನಿಮಗೆ ಯಾರಿಗೆಲ್ಲ ಕಳಿಸ್ಬೇಕು ಅಂತೇಳಿ ಆಲೋಚನೆ ಕೊಡ್ತಾರೋ ಅವ್ರಿಗೆಲ್ಲ ಕಳಿಸಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ದೇವರ ವಾಕ್ಯಗಳು ಎಲ್ಲರಿಗೂ ಸಹ ಬೇಕಾಗಿರುವಂಥದ್ದಾಗಿದೆ. ಈ ರೀತಿಯಾಗಿ ನೀವು ಶೇರ್ ಮಾಡೋದ್ರಿಂದ ಬೇಕಾಗಿರುವಂಥವ್ರಿಗೆ ನೀವು ಸಹ ದೇವರ ರಾಜ್ಯದ ಕೆಲಸಗಾರರಾಗಿ ನೀವು ಕೆಲಸ ಮಾಡ್ತಿದ್ದೀರಾ ಅಂತೇಳಿ ಬರಬೇಕಾದನ್ನು ದೇವರು ಖಂಡಿತವಾಗಿ ನಿಮಗೆ ದಯಪಾಲಿಸುವಂಥವರಾಗಿದ್ದಾರೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.